ಶಿವರಾತ್ರಿ ಯಾಕೆ ಮಾಡ್ತಾರೆ ಅಂದರೆ ಶಿವ ಮತ್ತು ಪಾರ್ವತಿ. Okay, let's go. ನಮಸ್ಕಾರ ಸ್ನೇಹಿತರೆ, ಹೆಂಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ ಗೈಸ್. ಇವತ್ತಿನ ಬ್ಲಾಗ್ 8:30 ಸ್ಟಾರ್ಟ್ ಮಾಡ್ತೀನಿ ಗೈಸ್. ನಿನ್ನೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಇವತ್ತು ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳಂತ. ಮಹಾಶಿವರಾತ್ರಿ ಯಾಕೆ ಮಾಡ್ತಾರೆ ಅಂತ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಗೈಸ್. ನನಗೆ ಗೊತ್ತಷ್ಟು ಸ್ವಲ್ಪ ಹೇಳ್ತೀನಿ ನಾನು ಗೈಸ್. ನಿಮಗೆ ಹೇಳ್ದಲ್ಲ ಈ ಮಹಾಶಿವರಾತ್ರಿ ಯಾಕೆ ಮಾಡ್ತಾರೆ ಅಂತ. ಮಹಾಶಿವರಾತ್ರಿ ಯಾಕೆ ಮಾಡ್ತಾರೆ ಅಂದರೆ ಶಿವ ಮತ್ತು ಪಾರ್ವತಿ ತುಂಬ ಇಷ್ಟಪಟ್ಟು ಮದುವೆ ಮಾಡಿದ್ದಾರೆ ಗೈಸ್. ಅಂದರೆ ಒಂಥರ ಪ್ರೀತಿ, ಲವ್ ಮ್ಯಾರೇಜ್ ಅಂತ. ಅದೇ ಪಾರ್ವತಿಯವರ ತಂದೆಗೆ ಇಷ್ಟ ಇರಲಿಲ್ಲ ಆ ಮದುವೆ. ಅದಕ್ಕೆ ಪಾರ್ವತಿಯವರ ತಂದೆಗೆ ಇಷ್ಟ ಇರಲಿಲ್ಲ ಮದುವೆ, ಆದರೂ ಮದುವೆ ಮಾಡ್ಕೊತಾರೆ ಗೈಸ್ ಶಿವ ಮತ್ತು ಪಾರ್ವತಿ. ಒಂದಿನ ಏನಾಗ್ತದೆ ಅಂದರೆ ಎಲ್ಲ ದೇವತೆಗಳನ್ನ ಕರೆದು ಪಾರ್ವತಿಯವರ ತಂದೆ ಯಜ್ಞ ಮಾಡಿಸ್ತಾರೆ ಗೈಸ್. ಎಲ್ಲ ದೇವತೆಗಳನ್ನು ಕರೆದಿರ್ತಾರೆ, ಆದರೆ ಶಿವನ ಮಾತ್ರ ಕರೆದಿರಲ್ಲ ಆ ಯಜ್ಞದಲ್ಲಿ. ಮತ್ತು ಪಾರ್ವತಿ ಬಂದು ಕೇಳ್ತಾಳೆ ಗೈಸ್, ನನ್ನ ಗಂಡನ ಯಾಕೆ ಕರೆದಿಲ್ಲ ಅಂತ. ಮಹಾಕೋಪದಿಂದ ಆ ಯಜ್ಞದಲ್ಲಿ ಪಾರ್ವತಿ ಹಾರ್ತಾಳೆ ಗೈಸ್. ಅಂದರೆ ಸತಿ ಅಂತಾರೆ ಗೈಸ್ ಫಸ್ಟ್. ಆಮೇಲೆ ಗೈಸ್ ಶಿವ ಸತಿ ಅಂದರೆ ಪಾರ್ವತಿನ ಎತ್ಕೊಂಡು ಅರ್ಧಂಬರ್ಧ ದೇಹ ಸುಟ್ಟಿರೋ ದೇಹನ ಎತ್ಕೊಂಡು ಇಡೀ ಭೂಮಂಡಲೇ ತಿರುಗಿಬಿಡ್ತಾನಂತ ಗೈಸ್. ತಿರುಗಿ ಗೈಸ್ ಎಷ್ಟೋ ವರ್ಷ ತಪಸ್ಸಿಗೆ ಹೋಗ್ತಾನಂತ ಗೈಸ್ ಶಿವ. ತಪಸ್ಸಿಗೆ ಹೋಗಿ ಅದ್ರ ಮೇಲೆ ತಪಸ್ಸು ಆದಮೇಲೆ ಗೈಸ್ ಪಾರ್ವತಿ ಬರ್ತಾಳೆ ಗೈಸ್. ಅದೇ ರೂಪ ತಗೊಂಡು ಪಾರ್ವತಿ ಆಗಿ ಬರ್ತಾಳೆ ಗೈಸ್. ಅದನ್ನು ಮದುವೆ ಮಾಡ್ತಾಳಲ್ಲ ಗೈಸ್, ಅದೇ ಪಾರ್ವತಿ ಆಗಿ ಮದುವೆ ಆದಮೇಲೆ ಆ ಮದುವೆ ಆದ ದಿನ ಮಹಾಶಿವರಾತ್ರಿ ಅಂತ ಹೇಳ್ತಾರಂತ ಗೈಸ್. ಮಹಾಶಿವರಾತ್ರಿ, ಅದಕ್ಕೆ ಎಲ್ಲರೂ ಮಹಾಶಿವರಾತ್ರಿ ಅಂತಾರೆ ಗೈಸ್. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು.